ಇದನ್ನು ಕುಡಿದು ಇವಾಗ ಹೋಗ್ತಾ ಇರೋದೆ. ಟ್ರಕ್ ಸ್ಟಾರ್ಟ್ ಆದಾಗಿಂದ ಇಲ್ಲಿ ತನಕ ಒಂದು ಡೆಡಿಕೇಶನ್ ಇದೆ. ಆ ಪೀಕ್ ಹತ್ತಲೇಬೇಕು. ಹಿಂದ್ಗಡೆ ಕಾಣ್ತಿದೆ ಅಲ್ಲ, ಅಲ್ಲಿ ನಮ್ಮ ಕರ್ನಾಟಕ ಬಾವುಟವನ್ನು ಆರಿಸ್ಲೇಬೇಕು. ಇವತ್ತು ಆರಿಸ್ತೀನಿ. ಬೆಂಕಿ 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 ಬೆಂಕಿ. ರಸ್ತೆ ಹೆಂಗಿರುತ್ತೆ ಅಂದರೆ ಹಿಂಗಿರುತ್ತೆ. ನನಗಂತೂ ಕುದುರೆ ಹೆಜ್ಜೆ ಥರ ಕಾಣ್ತಾ ಇದೆ. ಅಲ್ಲ, ನನಗೆ ನಗು ಬರ್ತಾ ಇರೋದು ಇವ್ರ ಮಕ್ಕಳು ನೋಡಿ. ಕಮಾನ್ ಕಮಾನ್. ಏನ್ರಪ್ಪ ಇನ್ನು ಮದುವೆ ಮಕ್ಕಳು ಮಾಡ್ಕೊಳ್ಳೋರಿದ್ದೀರಾ? ಹೆಂಗಿರ್ಬೇಕು ಜೋಶು? ಒಳಗಿಂದ ಬರ್ಬೇಕು. ಇನ್ನು ಸಣ್ಣ ಚಾನಲ್ರಪ್ಪ, ಸಣ್ಣ ಚಾನಲ್ ಅಂತ ಕಾಡಿಸ್ತಾ ಇದ್ದಾರೆ ಹುಡುಗರು. ಐ ಆಮ್ ಫ್ರಮ್ ಕರ್ನಾಟಕ. ಕರ್ನಾಟಕ ಓನ್ಲಿ, ಕನ್ನಡ. ಕುದುರೆ ಬೆನ್ನಲ್ಲಿ ಹೋಗಿ ಕುದುರೆ ಜುಟ್ಟಲ್ಲಿ ಬಂದು. ಅಲ್ಲ, ನಮಗೆ ಸರ್ ಅನ್ಬೇಡಿ, ನಾನು ಇನ್ನೂ ಸಣ್ಣವನು. ಇಲ್ಲಿ ನೋಡಿ, ಈ ಮೈಕಿಗೆ ಮ್ಯಾಗ್ನೆಟ್ ಇದೆ. ಮ್ಯಾಗ್ನೆಟಿಗೆ ಏನು ಅಂಟ್ಕೊಂಡಿದೆ ನೋಡಿ, ನಾನು ಹೇಳಿಲ್ವಾ? ಚಾನಲ್ ಹೆಸರೇ ಹೇಳಿಲ್ಲ, ಹಂಗೆ ಹೇಳಿದ್ರಲ್ಲ. ITI ದ. ಥ್ಯಾಂಕ್ ಯು. ಕಾಂತ ಜ್ಞಾನಂ ಪರಾಂ ತ್ರಿಶೂರ್ ಪೂರಂಕಣ. ಫೈನಲಿ ಫ್ರೈಡೇ ಬಂತು. ಎಲ್ಲಾದರೂ ದೂರ ಹೋಗ್ಬಿಡೋಣ. ಅದಕ್ಕಿಂತ ಮುಂಚೆ ಎಲ್ಲ ಕರೆಕ್ಟಾಗಿ ತೊಗೊಂಡಿದ್ದೀನಿ ಇಲ್ಲ ಅಂತ ನೋಡ್ಬಿಡೋಣ ಒಂದ್ಸಲ. ಕ್ಯಾಮ್ರಾ ಅದು ಇದೆ, ಮೈಕ್ ಅದನ್ನು ಹಿಡ್ಕೊಂಡಿದ್ದೀನಿ, ಪವರ್ ಬ್ಯಾಂಕ್ ಎಲ್ಲ ಇದೆ. ಓಕೆ. ಅಯ್ಯೋ, ಟೈಮ್ ಬೇರೆ ಆಗ್ತಾಯಿದೆ. ಹುಡುಗ್ರ ಎಷ್ಟೊತ್ತು ಮಾಡ್ತೀರಪ್ಪ? ಟೈಮ್ ಆಗ್ತಾಯಿದೆ. ಓಹ್, ನೀವು ಇಲ್ಲೇ ಇದ್ದೀರಾ? ಲೇಟ್ ಆಗ್ತಿದೆ, ಬನ್ನಿ ಹೋಗೋಣ. ನಮ್ದು ಚಿಕ್ಕಮಂಗ್ಳೂರು ಹೋಗುತ್ತಾ ವೆನ್ ವಿ ನೀಡ್ ಟು ಆಸ್ಕ್ ಸಮ್ವನ್, ವಿ ನೀಡ್ ಟು ಸೇ ಹೋಗುತ್ತಾ. 3 ಸೀಟು, 20, 25, 26. 7 ಗಂಟೆ ಲೆಕ್ಕ. ಊಟ ಆಯ್ತಾ ನಿಮ್ದು? ಹಲೋ. ಮೈಕ್ ಟೆಸ್ಟಿಂಗ್ 1 2 3. ಪ್ರಯಾಣಿಕರ ಗಮನಕ್ಕೆ, ನಾವೀಗ ಮೆಜೆಸ್ಟಿಕ್ಕಿಂದ ಕಳಸಕ್ಕೆ ಹೊರಟಿದ್ದೇವೆ. ಬೆಳಗ್ಗೆ 5:30ಕ್ಕೆ ತಲುಪಬೇಕಾಗಿದ್ದ ನಮ್ಮ ಬಸ್ಸು ತಡವಾಗಿ 7 ಗಂಟೆಗೆ ತಲುಪಲಿದೆ. ಲೋಕದ ಕಾಳಜಿಯನ್ನು ಬಿಟ್ಟು ಆರಾಮಾಗಿ ನಿದ್ರಿಸಿ ಮಗುವಿನಂತೆ. ಶುಭರಾತ್ರಿ. ಬಿಡಿ ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನಮಸ್ತೆ ನನ್ನ ಪ್ರೀತಿಯ ಕನ್ನಡ ಕುಟುಂಬಕ್ಕೆ. ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ನಾನು ಸಖತ್ತಾಗಿದ್ದೀನಿ. ಅಂಡ್ ಇವತ್ತು ನಾನು ಹೋಗ್ತಾ ಇರೋದು, ನಾನಷ್ಟೇ ಹೋಗ್ತಾ ಇಲ್ಲ, ನನ್ನ ಜೊತೆ ನೀವು ಬರ್ತಾ ಇದ್ದೀರಾ. ನಿಮ್ ಜೊತೆ ಇವರಿಬ್ರು ಬರ್ತಾ ಇದಾರೆ ನೋಡಿ. ಫಸ್ಟ್ ಇವ್ರನ್ನ ಪರಿಚಯ ಮಾಡಿಸ್ಬಿಡ್ತೀನಿ. ಇವರು ನಮ್ಮ ರೂಮ್ ಮೇಟ್ ಸಮಿತ್ ಅಂತ. ಹಾಯ್ ಬ್ರೋ, ಹೌ ಆರ್ ಯು? ಫೈನ್. ಆಕ್ಚುಲಿ ಇವರು ಆಂಧ್ರದವರು. ಸೊ ಕನ್ನಡ ಸ್ವಲ್ಪ ಇವಾಗ ಕಲಿತಾ ಇದಾರೆ. ನಾವು ಇದೀವಲ್ಲ, ಎಲ್ಲ ನೋಡ್ಕೊಂತಾ ಇದೀವಿ, ಎಲ್ಲ ಕಲಿಸ್ತಾ ಇದೀವಿ. ಸೇ ಹೈ ಟು ಅವರ್ ಸಬ್ಸ್ಕ್ರೈಬರ್ಸ್. ಎಲ್ಲರಿಗೂ ನಮಸ್ಕಾರ. ಯಾ, ನಮಸ್ಕಾರ. ಮಿಸ್ಟರ್ ಪ್ರಸನ್ನ. ಆಕ್ಚುಲಿ ಇವರು ನನ್ನ ಹಾಸ್ಟೆಲ್ ರೂಮ್ ಮೇಟು. ತುಂಬಾ ವರ್ಷದಿಂದ ಜೊತೆಗಿದ್ದೀವಿ. ಈಗ ನಾವಿರೋ ಹೋಮ್ ಸ್ಟೇ ಈಗ ನಾವು ಮನೆ. ಓಕೆ, ಇನ್ನೊಂದ್ಸಲ ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಿ ಹಿಡಿಯುತ್ತೆ. ರೆಡಿ, 3 2 1 ಗೋ. ಇದು ಬೇರೆಯವ್ರ ಮನೆ. ಸಡನ್ ಆಗಿ ಬೇರೆಯವ್ರ ಮನೆ ಬಂದಾಗ ಒಂದು ಆಕ್ವರ್ಡ್ ಫೀಲ್ ಇರುತ್ತೆ ನೋಡಿ. ಅಯ್ಯೋ, ಬೇರೆಯವ್ರ ಮನೆ ಬಂದಿದ್ದೀವಿ, ಹೆಂಗಿರ್ಬೇಕೋ ಏನೋ, ಏನು ಅನ್ಕೊಂತಾರೋ ಏನೋ ಅಂತ ಹಂಗ ಅನ್ಕೊಂತೀವಿ. ಬಟ್ ಇಲ್ಲಿ ಬಂದು ನಾವು 30 ಮಿನಿಟ್ಸ್ ಆಯ್ತು. ಇದು ನಮ್ಮ ಮನೆ ಅಂತಾನೆ ಅನಿಸ್ತಾ ಇದೆ. ಅಕ್ಕ, ತಿಂಡಿ ಇದಾನ ಇವತ್ತು?
ಇಲ್ಲಿ ಏನ್ ಸ್ಪೆಷಲ್ ನಿಮ್ಮ ಮಲೆನಾಡು ಸೈಡ್? ನೀರ್ ದೋಸೆನೆ. ಹಂಗಾದ್ರೆ ನೀರ್ ದೋಸೆನೆ ಕೊಟ್ಬಿಡಿ ನಮಗೆ. ಇದನ್ನ ನೋಡಿದ್ರೆ ಘಮ 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 ಅಂತ ಸ್ಮೆಲ್ ಹಂಗೆ ಮೂಗಿಗೆ ಬರ್ತಾ ಇದೆ, ಬಾಯಲ್ಲಿ ನೀರ್ ಬರ್ತಾ ಇದೆ. ತಿಂಡಿ ಅಂದ್ರೆ ಹಿಂಗಿರ್ಬೇಕು, ಊಟ ಅಂದ್ರೆ ಹಿಂಗಿರ್ಬೇಕು. ನಮ್ ಪಿ ಜಿ ಅವರು ಇದಾರೆ, ನಮ್ಮನ್ನ ಸಾಯಿಸ್ಬೇಕು ಅಂತಾನೆ ರೆಡಿ ಆಗ್ಬಿಟ್ಟಿದ್ದಾರೆ. ಆಕ್ಚುಲಿ ಪಿ ಜಿ ಮ್ಯಾನೇಜರ್, ಈ ವಿಡಿಯೋ ನಿನಗೇನೆ. ಈ ವಿಡಿಯೋ ನೋಡ್ತಾ ಇದ್ರೆ ನೋಡು ಅಷ್ಟೇ. ಈ ಮನೆಯಲ್ಲಿ ನನಗೆ ಎಲ್ಲದಕ್ಕಿಂತ ಇಷ್ಟ ಆಗಿದ್ದು ಅಂದ್ರೆ ಇಲ್ಲಿದೆ, ಬನ್ನಿ ತೋರಿಸ್ತೀನಿ. ಈ ಫ್ಯಾಮಿಲಿ ಮೆಂಬರ್ಸ್ನು ಪರಿಚಯ ಮಾಡಿಸ್ತೀನಿ. ಎಲ್ಲರೂ ಇಲ್ಲೇ ಇದಾರೆ ನೋಡಿ, ಗಂಗೆ, ಗೌರಿ, ಲಕ್ಷ್ಮಿ, ತುಂಗೆ. ಆಕ್ಚುಲಿ ಮನೆಗೆ ಯಾರೋ ಹೊಸಬ್ರು ಬಂದಿದ್ದಾರೆ ಅಂತ ಫುಲ್ ಕಕ್ಕ ಬಿಕ್ಕಿ ಆಗಿದೆ. ಹತ್ರ ಹೋಗಿ ಮಾತಾಡ್ಸಕ್ ಟ್ರೈ ಮಾಡ್ತೀನಿ, ಗುದ್ಗಿದ್ಬಿಟ್ರೆ ಕಷ್ಟ. ಓ ನಿಧಾನ 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 ನಿಧಾನ. ಓ ನಿಧಾನ. ಎಲ್ಲಾ ದೇವತೆಗಳು ಇಲ್ಲೇ ಇದ್ದಾರೆ. ಹೆಂಗ್ ಅನಿಸ್ತಾ ಇದೆ ನಾನು ಬಂದಿರೋದು ನಿಮ್ ಮನೆಗೆ? ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು? ಕ್ಯಾಮ್ರಾ ನೋಡಿ. ನನ್ನ ಈ ಯೂಟ್ಯೂಬ್ ಜರ್ನಿಯ ಕುದುರೆಮುಖ ಟ್ರಕ್ಕಿಂಗ್ ಯೂಟ್ಯೂಬ್ ಜರ್ನಿಯ ಮೊದಲನೇ ಫೋಟೋ ನನ್ನ ಲಕ್ಷ್ಮಿ ಜೊತೆಗೆ. ಸೊ ಲಕ್ಷ್ಮಿ, ನಿನ್ ಜೊತೆ ಫೋಟೋ ತೆಗಿತಾ ಇದ್ದೀನಿ. ಇದು ಫಸ್ಟ್ ಟೈಮ್ ನೋಡ್ತಾ ಇರೋದು ನಾನು ನನ್ನ ಜೀವನದಲ್ಲೇ. ಅಂಡ್ ಫಸ್ಟ್ ಟೈಮ್ ತಿಂದೆ, ತುಂಬಾ ಚೆನ್ನಾಗಿತ್ತು. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿದೆ. ಈ ನಲ್ಲಿನ ಆನ್ ಮಾಡಿದ್ರೆ ಇಲ್ಲಿಂದ ಗಂಜಿ ಬರುತ್ತಂತೆ. ಈ ರೈಸ್ ನ ಹಾಕೊಂಡು ಆಮೇಲೆ ಅದ್ರ ಮೇಲೆ ಈ ಗಂಜಿನ ಹಾಕೊಬೇಕು. ಮತ್ತೆ ಇದಕ್ಕೆ ಮೊಸರು, ತುಪ್ಪ, ಮತ್ತೆ ಯಾವ್ದಕ್ಕ? ಮೊಸರು, ತುಪ್ಪ, ಮಿಡಿ ಉಪ್ಪಿನಕಾಯಿ. ಮಿಡಿ ಉಪ್ಪಿನಕಾಯಿ ಮತ್ತೆ ಮೊಸರು, ತುಪ್ಪ ಹಾಕೊಂಡ್ ತಿಂದ್ರೆ ಸಖತ್ತಾಗಿರುತ್ತೆ. ತಿಂಡಿ ಆಯ್ತು, ಇವಾಗ ಬಿಸಿ ಬಿಸಿ ಕಾಫಿ ಕುಡಿತಾ ಇದೀವಿ. ಯಾವ್ರು ಯು ಆರ್ ಸೇಯಿಂಗ್ ಸಮಥಿಂಗ್? I remember my native place. The same item. ಹೌಸ್ ದ ಟೇಸ್ಟ್? Yeah, it's very good. ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ಇವಾಗ ಕಾಫಿ ಎಲ್ಲ ಇದೆಯಾ ಅಲ್ಲಿ? ಅದು ಕಾಫಿ ಬೀಜ ತಗೊಂಡ್ ಹೋಗ್ಬೋದಾ ನಾವು ಒಂದ್ ಸ್ವಲ್ಪ? ತಗೊಂಡೋಗಿ ಅಂತ ಹೇಳ್ತಾ ಇದಾರೆ ಅವರು. ನೋಡಿ, ಇದು ಆಕ್ಚುಲಿ ತುಂಬಾ ಇಷ್ಟ ಆಯ್ತು ನನಗೆ. ಮನೆಗೆ ಯಾರೇ ಬಂದ್ರು ಅತಿಥಿ ದೇವೋ ಭವ ಅಂತಾರಲ್ಲ, ಅದೇ. ಓ ಇದೇ ಕಾಫಿ ಬೀಜ. ಫಸ್ಟ್ ಟೈಮ್ ರಿಯಲ್ ಆಗಿ ನೋಡ್ತಾ ಇದ್ದೀನಿ ಕಣ್ಮುಂದೆ ಕಾಫಿ ಬೀಜ ಹಿಂಗಿರುತ್ತೆ. ಒಂದೆರಡು ತಗೊಂಡೋಗ್ತೀನಿ ನೆನಪಿಗೆ. ಈ ಸೀನ್ ನೋಡಿದ್ರೆ ಏನ್ ನೆನ್ಪು ಬರ್ತದೆ ಗೊತ್ತಾ? ಈ ಅಮ್ಮ ಮಕ್ಕಳಿಗೆ ಊಟದ ಬಾಕ್ಸ್ ಕಟ್ಟಿ ಬೇಗ ಬೇಗ ರೆಡಿಯಾಗಿ ಬಸ್ ಬರ್ತಾ ಇದೆ ಅಂತಾರಲ್ಲ, ಹಂಗೆ ನೆನಪಾಗ್ತದೆ. ಥ್ಯಾಂಕ್ ಯು. ನಿಮ್ಮ ಹೆಸರೇ ಕೇಳೋದು ಬರ್ತೆ ನಾನು. ನಮ್ಮ ಅಮಿತಾ ಅಕ್ಕ ತಿಂಡಿ ತುಂಬ್ತಾ ಇದ್ದಾರೆ. ಸರಿ ಅಕ್ಕ, ಮತ್ತೆ ಬರೋಣ, ಮತ್ತೆ ಸಿಗೋಣ, ಬಾಯ್. ಸೊ ಇವರಿದಾರಲ್ಲ, ಇವ್ರ ಹೆಸರು ಪ್ರಸಾದ್ ಸರ್ ಅಂತ. ನಾವಿವಾಗ ಇವರ ಹೋಮ್ ಸ್ಟೇ ಅಲ್ಲೇ ಇರೋದು. ಸರ್ ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ, ನೀವು? ಚೆನ್ನಾಗಿದ್ದೀನಿ ಸರ್. ನಿಮ್ಮ ಹೋಮ್ ಸ್ಟೇಗೂ ಮತ್ತೆ ಬೇರೆ ಇಲ್ಲಿರೋ ಹೋಮ್ ಸ್ಟೇಗೂ ಏನ್ ಡಿಫ್ರೆನ್ಸ್ ಇದೆ? ಏನೇನ್ ಫೆಸಿಲಿಟೀಸ್ ಕೊಡ್ತೀರಾ? ಫೆಸಿಲಿಟಿ ಅಂದ್ರೆ ನಮ್ಮ ಫುಲ್ ಕಾಂಬೋ ಪ್ಯಾಕೇಜ್ ಇರುತ್ತೆ ನಿಮಗೆ. ಮೇನ್ ಆಗಿ ಎಲ್ಲೇ ಬಂದು ನಮ್ಮ ಜೊತೆ ಅಲ್ಲಿ ಇಲ್ಲಿ ಹೋಗ್ಬೇಕಂತಿಲ್ಲ. ಒಂದು ಮೇನ್ ಗೈಡ್ ಆಗ್ಲಿ, ಜೀಪ್ ಆಗ್ಲಿ, ಎಲ್ಲ ಟ್ರೈನ್ಡ್ ಅಪ್. ನಿಮಗೆ ಏನೋ ಸುಮ್ಮನೆ ಬರ್ತಾರೆ ಹಂಗೆ ಕಳ್ಸ ಅಂತಿಲ್ಲ ನಿಮ್ಗೆ. ಮೇನ್ ಆಗಿ ನಿಮ್ಗೆ ಇಲ್ಲಿ ಹೋಮ್ ಸ್ಟೇ ಅಂದ್ರೆ ಹೋಮ್ ಮೇಡ್ ಫುಡ್ ಹೆಂಗಿದೆ, ಒಂದೇ ಒಂದು ಸೋಡಾ ಆಗ್ಲಿ ಯಾವ್ದೇ ಹಾಕಲ್ಲ. ನಿಮ್ಮ ಅಲ್ಲಿ ಹೇಗಿರುತ್ತೆ ಫುಡ್ ಅದೇ ಟೈಪ್ ಚೆನ್ನಾಗಿರುತ್ತೆ. ಅದನ್ನ ನಾವು ತಿಂದ್ವಿ. ಆಕ್ಚುಲಿ ಏನ್ ಗೊತ್ತಾ, ಇವ್ರ ಮನೆಯಲ್ಲಿ ಊಟ ಕೊಟ್ರು, ಮನೆ ಊಟನೇ ತಿಂದಂಗಿತ್ತು. ಮನೆ ಊಟನೇ ಅದು. ಸೊ ತುಂಬಾ ಚೆನ್ನಾಗಿತ್ತು. ಬೆಂಗಳೂರಿಂದ ನೀವು ಇಲ್ಲಿ ಬರೋ ತನಕ ಮಾತ್ರ ನಿಮ್ ಜವಾಬ್ದಾರಿ. ಇಲ್ಲಿಂದ ಬಂದ್ಮೇಲೆ ಕಂಪ್ಲೀಟ್ ಆಗಿ ರೆಸ್ಪಾನ್ಸಿಬಿಲಿಟಿ ಇವ್ರು ತಗೋತಾರೆ. ಇಲ್ಲಿಂದ ಹೋಗೋ ತನಕ ಇವರೇ ತಗೊಂತಾರೆ. ಇವ್ರ ಕಾಂಟ್ಯಾಕ್ಟ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ಸರಿ, ಹಾಗಾದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಮ್ಮ ಹುಡುಗರೆಲ್ಲ ಜೀಪ್ ಹತ್ತಿದ್ದಾರೆ. ಇವಾಗ ನಾವು ಜೀಪ್ ಹತ್ತೋ ಸಮಯ. ಫಸ್ಟ್ ಟೀಮ್ ಹತ್ತಿದ್ಮೇಲೆ ಟೀಮಿನ ಕ್ಯಾಪ್ಟನ್ ಹತ್ತಬೇಕು. ಅಂಡ್ ಜೀಪ್ ಅಲ್ಲಿ ನಾವು 3 ಜನ ಅಷ್ಟೇ ಇರೋದು. ಮತ್ತೆ ನಮ್ ಜೊತೆ ನಮ್ ಗೈಡ್ ಇದಾರೆ. ಅಯ್ಯೋಣ ಅಣ್ಣ, ನಿಮ್ಮ ಹೆಸರು? ಸುಕುಮಾರ್ ಜೈನ್. ಇಲ್ಲಿ ಹಿಂದ್ಗಡೆ ಫುಲ್ ಧೂಳಾಗುತ್ತೆ, ಅದಕ್ಕೆ ಮುಂದೆ ಬನ್ನಿ ಅಂತ ಇದ್ದಾರೆ. ಬಟ್ ಅದೇನ್ ತೊಂದರೆ ಇಲ್ಲ. ಬಟ್ ಎದೆಲ್ ಕಲ್ಲಿದ್ದವ್ರಿಗೆ ಇದೆಲ್ಲ ನಾಟೋದು ಇಲ್ಲ. ಈ ಟೈಮಲ್ಲಿ ಈ ಡೈಲಾಗ್ ಬೇಕಾ? ಎಲ್ಲರಿಗೂ ನಮಸ್ಕಾರ. 3-4 ವರ್ಷದಿಂದ ಗಾಡಿ ಓಡಿಸ್ತಾ ಇದೀವಿ ಸರ್. ಓಕೆ. ಸೊ ನಾವಿವಾಗ ಎಷ್ಟು ಹೊತ್ತು ಇದೇ ತರ ಹೋಗ್ಬೇಕು? ಎಷ್ಟು ಕಿಲೋಮೀಟರ್ ಸರ್? ಬಾಣಗಲ್ಲಿಂದ ಒಂದು 7 ಕಿಲೋಮೀಟರ್ ಆಗುತ್ತೆ. ಒಂದು ಅರ್ಧ ಗಂಟೆ ಹೋಗ್ಲಿಕ್ಕೆ, ಅರ್ಧ ಗಂಟೆ ಬರ್ಲಿಕ್ಕೆ. ತುಂಬಾ ಚೆನ್ನಾಗಿ ಉಂಟು ಸರ್ ಕುದುರೆಮುಖ. ಕುದುರೆಮುಖದ ವಿಶೇಷತೆ ಅಂತ ಏನಂತ ಹೇಳಿದ್ರೆ, ಇದ್ರದ್ದು ಹೈಟ್ ಬಂದ್ಬಿಟ್ಟು 1892 ಮೀಟರ್. ಇದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸೆಕೆಂಡ್ ಪೀಕ್ ಆಗಿರುತ್ತೆ. ಎರಡನೇ ಪೀಕ್ ಆಗಿರುತ್ತೆ. ಕರ್ನಾಟಕದ ಹೆಮ್ಮೆ. ಕರ್ನಾಟಕದ ಫಸ್ಟ್ ಪೀಕು ಮುಳ್ಳಂಗಿರಿ ಆಗಿರುತ್ತೆ. ಅಣ್ಣ ನೀವು ರೆಡಿನಾ? ರೆಡಿ ಸರ್, ರೆಡಿ. 3, 2, 1 ಸ್ಟಾರ್ಟ್. ನಮ್ಮ ಕುದುರೆಮುಖಕ್ಕೆ ಸ್ವಾಗತ.
ಇಲ್ಲಿಗೆ ನಮ್ದು ಜೀಪ್ ಡ್ರೈವಿಂಗ್ ಎಂಡ್ ಆಯ್ತು. ಇಲ್ಲಿಂದ ಕುದುರೆಮುಖ ನ್ಯಾಷನಲ್ ಪಾರ್ಕ್ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗುತ್ತೆ. So, ಇಲ್ಲಿಂದ ಫುಲ್ ನಟರಾಜ ಸರ್ವಿಸ್. ನಟರಾಜ ಸರ್ವಿಸ್. ಓಕೆ, ಹೋಗಿ ಬನ್ನಿ. ಆಲ್ ದ ಬೆಸ್ಟ್. ತುಂಬಾ ಚೆನ್ನಾಗಿ ಗಾಡಿ ಓಡಿಸಿದ್ರು, ತುಂಬಾ ಚೆನ್ನಾಗಿ ಕೋಆಪರೇಟ್ ಮಾಡಿದ್ರು. ಇವ್ರ ಕಾಂಟ್ಯಾಕ್ಟ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಅಲ್ಲಿ ಡೌನ್ ಕಾಣಿಸ್ತಾ ಇದಲ್ಲ, ಫುಲ್ ಡೌನ್. ಸೊ ಡೌನ್ ಅಲ್ಲಿ ಜೀಪ್ ನಿಲ್ಲಿಸ್ತಾರೆ. ಅಲ್ಲಿಂದ ನಾವು ನಡ್ಕೊಂಡು ಈ ಬೇಸ್ ಕ್ಯಾಂಪಿಗೆ ಬರಬೇಕು. ನನ್ನ ಹೆಸರು ವಿನಯ್ ಅಂತ, ಯೂಟ್ಯೂಬರ್, ಬಟ್ ಸಣ್ಣ ಯೂಟ್ಯೂಬರ್, ಸಣ್ಣ ಚಾನಲ್. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ. ನೀನು ನೀವೇನ್ ಟ್ರೆಕ್ಕಿಂಗ್ ಆನ್ಲೈನ್ ಅಲ್ಲಿ ಬುಕ್ ಮಾಡಿರ್ತಾರಲ್ಲ, ಆ ಟಿಕೆಟ್ ಮತ್ತೆ ನೀವೇನ್ ಆ ಡಾಕ್ಯುಮೆಂಟ್ಸ್ ಕೊಟ್ಟಿರ್ತಾರಲ್ಲ ಬುಕ್ ಮಾಡಕ್ಕೆ, ಆ ಐಡಿ ಎಲ್ಲ ವೆರಿಫೈ ಮಾಡ್ತಾರೆ ಇಲ್ಲಿ. ಸೊ ಕಂಪ್ಲೀಟ್ ಆಗಿ ಐಡಿ ಎಲ್ಲ ವೆರಿಫೈ ಆದ್ಮೇಲೆ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗುತ್ತೆ ಇಲ್ಲಿಂದ. ಅಂಡ್ ಇನ್ನೊಂದು ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್, ಇಲ್ಲಿ ಒಂದ್ ಸ್ವಲ್ಪನೂ ಪ್ಲಾಸ್ಟಿಕ್ ಅಲೋ ಮಾಡದೇ ಇಲ್ಲ. ಇನ್ ಕೇಸ್ ಪ್ಲಾಸ್ಟಿಕ್ ತಗೊಂಬಂದ್ರು ಇಲ್ಲಿ ಚೆಕ್ ಮಾಡಿ ಸರಿಯಾಗಿ ಫೈನ್ ಹಾಕ್ತಾರೆ. ಇದು ಐ ಲವ್ ಕುದುರೆಮುಖ ಅನ್ನೋದಕ್ಕಿಂತ ಐ ಲವ್ ಕುದುರೆಮುಖ, ವಿ ಲವ್ ಕುದುರೆಮುಖ, ವಿ ಆಲ್ ಲವ್ ಕುದುರೆಮುಖ ಅಂತ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವಾ. ಇಲ್ಲಿ ಒಂದು ಫೋಟೋ ತಗೊಳ್ಳೋಣ ಎಲ್ರು. ಇವಾಗ ನಮ್ಮ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗಿದೆ. ನೋಡ್ತಾ ಇದಾರಲ್ಲ ಈ ರೋಡು ಫುಲ್ ಹಂಗೆ ಹೋಗ್ತಾ 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 ಸೀದಾ ಅಪ್ಪೆ ಇದೆ ನೋಡಿ. ಈ ಟ್ರಕ್ಕಲ್ಲಿ ನಾವಷ್ಟೇ ಅಲ್ಲ, ನಮ್ಮ ಜೊತೆ ಅಲ್ಲಿ ಮುಂದೆ ಇದಾರಲ್ಲ ಅವರು ಇದ್ದಾರೆ. ಸೊ ಅವ್ರನ್ನ ಮಾತಾಡ್ಸೋಣ ಫಸ್ಟು. ಓಡು 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 ಓಡು. ಎಷ್ಟು ವರ್ಷದಿಂದ ಟ್ರಕ್ ಮಾಡ್ತಾ ಇದ್ದೀರಾ ಸರ್? ನಾವು 10 ವರ್ಷ ಆಯ್ತು ಸರ್. ಡೈಲಿ ಟ್ರಕ್ ಮಾಡ್ತೀರಾ? ಡೈಲಿ. ಹೌದು ಸರ್. ಇಲ್ಲಿಂದ ಪೀಕ್ ತನಕ ಎಷ್ಟು ಕಿಲೋಮೀಟರ್ ಇದೆ ಟ್ರಕ್ಕಿಂಗ್? ಇಲ್ಲಿಂದ ಸರ್ ಅಲ್ಲಿ ಇರೋದು GPS ಕಿಲೋಮೀಟರ್ 9 ಕಿಲೋಮೀಟರ್ ಇದೆ. ಕ್ರಾಸ್ ಹೋಗಿ ಬರುವಾಗ 11 ಕಿಲೋಮೀಟರ್ ಆಗುತ್ತೆ ಒಂದ್ ಸೈಡ್. ವಯಸ್ಸೆಷ್ಟು ನಿಮಗೆ? ನನಗೆ 53 ಸರ್. ಬೇರೆ ಭಾಷೆಯವರು ಹಿಂದಿ, ತಮಿಳು, ತೆಲುಗು, ಕನ್ನಡ ಎಲ್ಲ ಬರ್ತಾರ ಸರ್ ಬರ್ಲಿ, ಬಟ್ ಕರ್ನಾಟಕ ಅಂದ್ಮೇಲೆ ಕನ್ನಡ ಕಲೀಲಿ. ಹೌದು ಸರ್. ಅಣ್ಣ ನಿಮ್ಮ ಹೆಸರು? ರಕ್ಷಿತ್. ನಿಮ್ಮ ಹೆಸರು? ಯಶ್ವಾಸನ್. ಓಕೆ, ನಿಮ್ಮ ಹೆಸರು? ಅತೀಂದ್ರ. ಆದಿತ್. What is the channel's name? My channel name is IT Aida. IT means technology. Aida means village boy. ನಾವಿವಾಗ ಟ್ರಕ್ ಮಾಡ್ಕೊಂಡು ಬಂದು ಮೊದಲನೇದಾಗಿ ನಮಗೆ ಈ ಜರಿ ಸಿಕ್ತು. ಸೊ ಈ ತರ ಜರಿ ಕುದುರೆಮುಖದಲ್ಲಿ ತುಂಬಾನೇ ಸಿಗುತ್ತೆ. ಇಲ್ಲಿ ಬಂದ ತಕ್ಷಣ ನಿಮಗೆ ಒಂಥರ AC ರೂಮಲ್ಲಿ ಇರ್ತೀವಲ್ಲ ಆ ಫೀಲಿಂಗ್ ಬರುತ್ತೆ. What happened? These guys are just first year. ದಿಸ್ ಈಸ್ ಜೆನ್ ಝಿ. ನಾವೆಲ್ಲ 2K ಕಿಡ್ಸ್. ಈ ದಿನನ ನಾನು ಯಾವತ್ತೂ ಮರೆಯಲ್ಲ, ಯಾಕಂದರೆ ಇದು 2025ನೇ ಮೊದಲನೇ ಟ್ರೆಕ್ಕಿಂಗ್. ಅಷ್ಟೇ ಯಾಕೆ ನನ್ನ ಜೀವನದಲ್ಲೇ ಮೊದಲನೇ ಟ್ರೆಕ್ಕಿಂಗ್ ಅಂದರೆ ಏನಂತಾನೆ ಗೊತ್ತಿಲ್ಲ ನನಗೆ, ಆದರೂ ಟ್ರೆಕ್ಕಿಂಗ್ ಬಂದಿದ್ದೀನಿ. ಹೆಂಗಿದೆ? ಹಾಂ ಸರ್, ನೋಡ್ತಾ ಇದ್ದೀವಿ. ಅದೇ ಅಲ್ಲಿ ತುದಿಗೆ ತುದಿ ಇದೆಯಲ್ಲ ಸರ್. ಓಕೆ ಓಕೆ ಓಕೆ. ಕುದುರೆದು ಪೇಸ್. ಈಗ ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅಲ್ಲಿಗೆ ಹೋಗ್ತಿದ್ದೀವಿ. ಅಂದರೆ 1892 ಮೀಟರ್ಸ್. ಈಗ ನೋಡ್ತಾ ಇರೋದು ನೀವು ಕುಂಜರ್ಲು ಮರ. ನೀವು ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದಾಗ ಮೊದಲನೇದಾಗಿ ಸಿಗೋದು ಈ ಮರ. ಈ ಜಾಗಕ್ಕೆ, ಈ ಟ್ರೆಕ್ಕಿಂಗಿಗೆ ಯಾರೇ ಬಂದ್ರು, ಎಷ್ಟೇ ಜನ ಬಂದ್ರು, ನಗ್ನಗ್ತಾ ವೆಲ್ಕಮ್ ಮಾಡೋ ಕುಂಜರ್ಲು ಮರ. ಬರುವಾಗ ಸುಸ್ತಾಗಿ ಬಿಡುತ್ತೆ. ಒಂದು 5 ನಿಮಿಷ ಕೂತು ಪುನಃ ಹೋಗ್ತಾರೆ. ಆಫೀಸ್ ಕೆಲಸ ಮಾಡ್ತಾ ಮಾಡ್ತಾ ಯಾವಾಗ ತಲೆ ಕೆಟ್ಟೋಗುತ್ತೋ, ಯಾವಾಗ ನಮ್ಮ ಮೈಂಡ್ ಲೂಸ್ ಆಗುತ್ತೋ, ಸರಿ ಮಾಡ್ಕೊಳ್ಳೋಕ್ಕೆ ಇದು ಬೆಸ್ಟ್ ಜಾಗ. ನಾವು ಸಿಕ್ಕಿದ್ದು ನಿಮಗೆ ಖುಷಿ ಅಂತೀರಾ? ನೀವು ಸಿಕ್ಕಿದ್ದು ನಮಗೂ ಖುಷಿ. ಬಂದರೆ ಈ ಥರ ಜಾಗಕ್ಕೆ ಬರಬೇಕು. ಅದು ಬಿಟ್ಟು ಆ ಟ್ರಾಫಿಕ್ಕು, ಆಫೀಸು, PG, ಅದು ಇದು ಇವೆಲ್ಲ ಯಾಕೆ? ನಮ್ಮ ಮನಸ್ಸು ನಮಗೆ ಬೇಡ. ಬನ್ನಿ ಮುಂದೆ ಹೇಳೋದು. ಈ ಕಲ್ಲಿದೆ ನೋಡಿ, ಈ ಕಲ್ಲು ಎಡವಿ ಇವಾಗ ಬೀಳ್ತಾ ಇದೆ ಸದ್ಯದ್ರಲ್ಲೇ, ಬಟ್ ಮಿಸ್ ಆದೆ. ಸೊ ಅಲ್ಲಿಂದ ಇಲ್ಲಿ ತನಕ ಫೈನಲಿ ವಿ ರೀಚ್ಡ್ 1 ಕಿಲೋಮೀಟರ್ ಆಫ್ ಟ್ರೆಕ್ಕಿಂಗ್. ಇಲ್ಲಿಂದ ಅಸಲಿ ಆಟ ಇವಾಗ ಶುರು. ಅಲ್ಲಿಂದ ಹಂಗೆ ಸ್ಟ್ರೈಟ್ ಬಂದು ಇಲ್ಲಿಂದ ರೈಟ್ ತಗೊಬೇಕು. ಕುದುರೆಮುಖ ಶಿಖರಕ್ಕೆ ದಾರಿ. ಇಲ್ಲಿ ಈ ತರ ಸುಮಾರು ಜರಿಗಳು ಸಿಗ್ತವೆ. ಯಾಕಂದ್ರೆ ಇಲ್ಲಿ ಮೇನ್ ಆಗಿ ನಮ್ಮ ಕರ್ನಾಟಕದ ಪ್ರಮುಖ 3 ನದಿಗಳು ಅಂದ್ರೆ ತುಂಗಾ, ಭದ್ರಾ ಮತ್ತೆ ನೇತ್ರಾವತಿ. ಆ ನದಿ ಇಲ್ಲೇ ಹುಟ್ಟೋದು. ಅಂದ್ರೆ ಈ ವೆಸ್ಟರ್ನ್ ಘಾಟ್ಸಿನ ಗಂಗಾಮೂಲ ಅಂತ ಒಂದು ಬೆಟ್ಟ ಇದೆ. ನಾನು ಕೇಳಿರೋ ಪ್ರಕಾರ ಈಗ ಬಿಡ್ತಾ ಇಲ್ಲ ಅಂತ ಅಂದ್ರು. ಎಷ್ಟು ಕ್ರಿಸ್ಟಲ್ ಕ್ಲಿಯರ್ ಆಗಿದೆ ಮತ್ತೆ
ತುಂಬ ಕೂಲಾಗಿದೆ, ಮುಟ್ಟಿದ್ರೆ ಓ ತುಂಬ ಕೂಲಾಗಿದೆ. ನಿಮಗೆ ಫೀಲ್ ಮಾಡ್ಸೋಕ್ಕಾಗಲ್ಲ, ಬಟ್ ಎಷ್ಟು ಕ್ಲಿಯರ್ ಇದೆ ಅಂತ ನೋಡಿ. ಜರಿ ದಾಟಕ್ಕೆ ಬ್ರಿಡ್ಜ್ ಇರಲ್ಲ, ಈ ಥರ ಬಂಡೆ ಕಲ್ಲಿರುತ್ತೆ, ಭಾಳ ಹುಷಾರಾಗಿ ದಾಟಬೇಕು. ಸ್ವಲ್ಪ ಮಿಸ್ ಆದರೆ ಹಂಗೆ ಜಾರ್ತೀವಿ. ಬನ್ನಿ ಬನ್ನಿ, ಹುಷಾರಾಗಿ ದಾಟ್ಕೊಂಡು ಬನ್ನಿ. ಇನ್ಮೇಲಿಂದ ನಾನೇ ಗೈಡ್ ನಿಮಗೆ. ಅಲ್ಲ ನಮಗೆ ಸರ್ ಅನ್ಬೇಡಿ, ನಾನು ಇನ್ನೂ ಸಣ್ಣವನು, ನೀವು ವಯಸ್ಸಲ್ಲಿ ನಮ್ಕಿನ ದೊಡ್ಡವರು, ಹಂಗೆಲ್ಲ. ಈ ಬೋರ್ಡ್ ಏನೋ ಕರ್ದೋಗಿದೆ, ಅದು ಗಾಳಿಗೆ ಜಾಸ್ತಿ ಆಗಿ ಓ ಅಷ್ಟೊಂದು ಗಾಳಿ ಬೀಸುತ್ತೆ ಇಲ್ಲಿ. ಸಿಕ್ಕಾಮಟ್ಟೆ ಗಾಳಿ ಇದೆ. ನೀಲ್ಕುರಂಜಿ ಕೇಳಿದ್ದೀನಿ. ಈ ಹೂವು 12 ವರ್ಷಕ್ಕೊಂದ್ಸಲ ಹೂ ಆಗುತ್ತೆ. ಸರ್ ಓ, ನಮ್ಮ ಟೀಮಲ್ಲಿ 7 ಜನ ಇದ್ದಾರೆ. 7 ಜನದಲ್ಲಿ 6 ಜನ ಸಿಂಗಲ್ಸು, ಇನ್ನೊಬ್ರು ಮಾತ್ರ ಕಮಿಟೆಡ್. ಯಾರಾಗಿರ್ಬೋದು ಗೆಸ್ ಮಾಡಿ. ಇವ್ರೆಲ್ಲ ಮುಖ ನೋಡಿ ಗೆಸ್ ಮಾಡಿ ಯಾರಾಗಿರ್ಬೋದು ಅಂತ. ಸರ್ ರೆಡಿನಾ? ಇವ್ರ ಹೆಸರು ಬಸಪ್ಪ ಅಂತ. ಇವರು ನೋಡಿದ ತಕ್ಷಣ ನನಗೆ ತುಂಬಾ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಅನಿಸ್ತು. ಸರ್ ನೀವೆಲ್ಲಿದವರು? ನಾನು ಶಿವಮೊಗ್ಗದಿಂದ UHI ಇಂದ ಬಂದಿದ್ದೇವೆ. UHI 142 ಜನ ಬಂದಿದ್ದು. ಆಲ್ ಓವರ್ ಇಂಡಿಯಾ ಇಂದ ಗುಜರಾತ್, ಮಹಾರಾಷ್ಟ್ರ ಎಲ್ಲ ಒಟ್ಟಿಗೆ ಬಂದಿದೀವಿ. ನನಗೆ ಅಂತೂ ಅಳು ಬಂತು, ಕೂತಿದ್ದೆ, ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ. ನನ್ ಒಬ್ಳಿಂದ ಬೇರೆ ಅಷ್ಟು ಜನಕ್ಕೂ ತೊಂದರೆ ಆಗತ್ತೆ. ಆಮೇಲೆ ಅದ್ರ ಇಳಿಯುವಾಗ ಇನ್ನೂ ತುಂಬಾ ತೊಂದರೆ ಆಗತ್ತೆ, ಮತ್ತೆ ನೀ ಮೇಲೆ ಪ್ರೆಷರ್ ಬೀಳುತ್ತೆ. ಹೀಗೆ ಇದೆ, ಆರಾಮಾಗಿ ಸುಧಾರಿಸ್ಕೊಂಡು ಹೋಗಿ. ಇದಕ್ಕೆ ಮೇನ್ ಆಗಿ ಬೇಕಾಗಿರೋದು ಫಿಸಿಕಲ್ ಫಿಟ್ನೆಸ್. ಫಿಸಿಕಲ್ ಫಿಟ್ನೆಸ್ ಒಂದೇ ಇದ್ರೆ ಸಾಲಲ್ಲ, ಫಿಸಿಕಲ್ ಫಿಟ್ನೆಸ್ ಜೊತೆಗೆ ನಿಮಗೆ ಇನ್ನೊಂದು ಬೇಕು, ಅದು ಮೆಂಟಲ್ ಫಿಟ್ನೆಸ್. ನಿಮ್ಮ ಮನಸ್ಸು ಸ್ಟ್ರಾಂಗ್ ಆಗಿದ್ದರೆ ಏನು ಬೇಕಾದರೂ ಮಾಡ್ಬೋದ್ರಿ. ಮನಸ್ಸು ಸ್ಟ್ರಾಂಗ್ ಆಗಿದ್ದರೆ ಹೇಳ್ತಾರಲ್ಲ, ಬೆಟ್ಟನೇ ಕಿತ್ತಿಡ್ಬೋದು ಅಂತ. ಅಲ್ಲಿದೆ ನೋಡಿ ಆ ಜಾಗ. ಆ ಜಾಗ ನಿಮಗೆ ಯಾವ ಥರ ಕಾಣ್ತಿದೆ ಅಂತ ಗೊತ್ತಿಲ್ಲ, ನನಗಂತೂ ಕುದುರೆ ಹೆಜ್ಜೆ ಥರ ಕಾಣ್ತಾ ಇದೆ. ಚೆನ್ನಾಗಿದೆ ಅಲ್ಲ? ನೀವು ಇನ್ನೊಂದು ಅಬ್ಸರ್ವ್ ಮಾಡ್ತಾ ಇರ್ಬೋದು, ನಾವು ಟ್ರಕ್ ಸ್ಟಾರ್ಟ್ ಮಾಡಿದಾಗಿಂದ ಒಂದು ಸ್ವಲ್ಪ ದೂರ ಬರ್ತೀವಿ ಬಿಸಿಲಲ್ಲಿ ಬರ್ತೀವಿ, ಇನ್ನೊಂದು ಸ್ವಲ್ಪ ದೂರ ಬರ್ತೀವಿ ನೆರಳಲ್ಲಿ ಬರ್ತೀವಿ. ಯಾಕಿರ್ಬೋದು ಹೇಳಿ? ನೋಡಿದ್ರಾ, ಇವಾಗ ಮತ್ತೆ ಬಿಸಿಲು ಬಂತು, ಹಿಂದ್ಗಡೆ ನೆರಳಿತ್ತು, ಮುಂದ್ಗಡೆ ಮತ್ತೆ ಬಿಸಿಲಿರುತ್ತೆ. ಯಾಕೆ ಅಂದರೆ ನಾವಿರೋದು ಶೋಲಾ ಕಾಡಲ್ಲಿ. ಈ ಕಾಡಿಗೆ ಹೆಸರು ಶೋಲಾ. ಶೋಲಾ ಅಂದರೆ ಇದು ತಮಿಳ್ ಭಾಷೆಯಿಂದ ಡಿರೈವ್ ಆಗಿರೋ ಪದ. ಈ ಪದ ತಮಿಳಿಂದ ತಗೊಂಡಿದ್ದಾರೆ. ಸೊ ಇದೇ ಥರ ಈ ಕಂಪ್ಲೀಟ್ ಟ್ರೆಕ್ಕಿಂಗ್ ಹಿಂಗೆ ಇರುತ್ತೆ. ನಿಮಗೆ ನೆರಳು ಬರ್ತಾ ಇರುತ್ತೆ, ಬಿಸಿಲು ಬರ್ತಾ ಇರುತ್ತೆ, ನೆರಳು ಬರ್ತಾ ಇರುತ್ತೆ, ಹಂಗೆ ಇರುತ್ತೆ ಎಲ್ಲ ಪಯಣ. ಬ್ರೋ, ಮೈನ್ ಇಸ್ ಓನ್ಲಿ ಸ್ಮಾಲ್ ಯೂಟ್ಯೂಬ್ ಚಾನಲ್, ಜಸ್ಟ್ 304, ದಟ್ಸ್ ಇಟ್. It's just male dominated or female dominated? I think 70 is male, 30 is female. How do you know that? ಇನ್ನು ಸಣ್ಣ ಚಾನಲ್ ರಪ್ಪ, ಸಣ್ಣ ಚಾನಲ್ ಅಂತ ಕಾಡಿಸ್ತಾ ಇದ್ದಾರೆ ಹುಡುಗರು. ನೇಚರಲ್ಲಿ ನಮಗೆ ಕಲಿಯೋ ಪಾಠ ಸಿಕ್ಕಾಬಟ್ಟೆ ಇದೆ. ಎಕ್ಸಾಂಪಲ್ ಆಗಿ ಇದನ್ನೇ ತಗೊಳ್ಳಿ, ನಾವೀಗ ಟ್ರೆಕ್ಕಿಂಗ್ ಹೋಗ್ತಾ ಇದ್ದೀವಲ್ಲ, ಸೊ ನಮಗೆ ಟ್ರೆಕ್ಕಿಂಗ್ ಅಂದ್ರೆ ಏನಂತಾನೆ ಗೊತ್ತಿಲ್ಲ. ನಮ್ಮ ಜೀವನನೂ ಹಂಗೆ, ನಮ್ಮ ಜೀವನ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ. ಸುಮ್ಮನೆ ಏನೇನು ಬರುತ್ತೋ ಎಲ್ಲ ದಾಡ್ಕೊಂಡು ಹೊಡೆದಾಡ್ಕೊಂಡು ಸಹಿಸ್ಕೊಂಡು ಹಂಗೆ ಹೋಗ್ತಾ 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 ಎಲ್ಲೋ ಒಂದು ಕಡೆ, ಎಲ್ಲೋ ಒಂದು ಜಾಗದಲ್ಲಿ ನಿಂತ್ಕೊಂತೀವಿ, ಎಲ್ಲೋ ಒಂದು ಜಾಗದಲ್ಲಿ ಸೆಟ್ಲ್ ಆಗ್ತೀವಿ. ಆಗ ಎಲ್ಲರೂ ನಮ್ಮನ್ನ ಹಿಂದೆ ತಿರುಗಿ ನೋಡ್ತಾರೆ. ಅವಾಗ ಒಂದು ಫೀಲಿಂಗ್ ಬರುತ್ತೆ ನೋಡಿ, ಅದೇ ಜೀವನ, ಅದೇ ಗೆಲುವು, ಅದೇ ಟ್ರೆಕ್ಕಿಂಗ್ ಅಂದ್ರೆ. ಸಿಂಪಲ್. ಅಲ್ಲಿ ನೋಡಿ ಜನ ಕಾಣ್ತಾ ಇದಾರೆ ಇವಾಗ. ನೋಡಿ ಅಲ್ಲಿ ಚಿಕ್ಕದಾಗಿ ಜನ ಕಾಣ್ತಿದ್ದಾರೆ. ಕರೆಕ್ಟ್ ಅಲ್ಲಿ ಕಾಣ್ತಾ ಇದ್ದಾರೆ. ಕ್ಯಾಮ್ರಾ ಕಾಣ್ತಾ ಇಲ್ಲ ಗೊತ್ತಿಲ್ಲ, ನಮಗ್ ಕಾಣ್ತಾ ಇದೆ. ನಮಗ್ ಕಾಣ್ತಾ ಇದೆ. ಅದು ಕುದುರೆದು ಬೆನ್ನು, ಆ ಪೇಸ್ ಇದೆಯಲ್ಲ ಬೆನ್ ಪೇಸ್. ಅಲ್ಲಿಂದ ಬರ್ತಾ ಬರ್ತಾ ತುಂಬಾ ಮರಗಳ ಗಿಡ ಇದಾವಲ್ಲ, ಅದು ಕುದುರೆದು ಜುಟ್ಟು. ಅದು ಕಂಪ್ಲೀಟ್ ಆಗಿ ಪೀಕ್ ಬಂದು ಕುದುರೆ ಶೇಪ್ ಅಲ್ಲಿ ಇದೆ, ಅದಕ್ಕೆ ಇದನ್ನ ಕುದುರೆ ಮುಖ ಅಂತ ಕರೀತಾರೆ. ನಾವು ಕುದುರೆ ಬಾಲ ಹಿಂದ್ಗಡೆಯಿಂದ ಹತ್ತಿ ಕುದುರೆ ಬೆನ್ನಲ್ಲಿ ಹೋಗಿ ಅದ್ಮೇಲೆ ಕುದುರೆ ಜುಟ್ಟಲ್ಲಿ ಬಂದು ಕುತ್ತಿಗೆ ಇಲ್ಲಿ, ಆಮೇಲೆ ಕುದುರೆ ಮುಖ ತಲೆ ಹತ್ರ ಹೋಗ್ತೀವಿ ನಾವು. ಆಯ್ತು ಸರ್. ಓಕೆ 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 ಹಂಗೆ ಮುಂದೆ ಹೋಗಿ ನಾನು ಅವ್ರನ್ನ ಕರ್ಕೊಂಡ್ ಬರ್ತೀನಿ. ಹೋಗಿ ಸರ್. ಓಕೆ ಸರ್. ಬಾಯ್ಸ್, ಹೋಗ್ತಾ ಹೋಗ್ತಾ ಕಾಡಲ್ಲಿ ನಾವಷ್ಟೇ ಹೋಗ್ತಾ ಇದೀವಿ ಅಂತ ಅನಿಸ್ತಾ ಇಲ್ಲ. ನಮ್ಮ 360 ಡಿಗ್ರಿ ಎಲ್ಲ ಕಡೆ, ಈ ಕಡೆ ಆ ಕಡೆ ಮುಂದೆ ಹಿಂದೆ ಎಲ್ಲ ಕಡೆ ಪಕ್ಷಿಗಳು ಕೂಗೋ ಶಬ್ದನೂ ಕೇಳಿಸ್ತಾ ಇದೆ. ಅಂದ್ರೆ ಅತಿ ಹೆಚ್ಚು ಜಾತಿಯ ಪಕ್ಷಿಗಳು, ಅತಿ ಹೆಚ್ಚು ಜಾತಿಯ ಪ್ರಾಣಿಗಳು ಕೂಡ ಇದಾವೆ. ಅದಕ್ಕೆ ನಮ್ಮ ಕುದುರೆ ಮುಖನ ನ್ಯಾಷನಲ್ ಪಾರ್ಕ್ ಅಂತಾನೂ ಕರಿತೀವಿ. ಯುನೆಸ್ಕೋದವರು ಈ ಕುದುರೆ ಮುಖನ ನ್ಯಾಷನಲ್ ಪಾರ್ಕ್. ಈ ತರ ಜರಿ ಏನ್ ನೋಡ್ತಾ ಇದ್ದೀರಾ ನೀವು, ಈ ಜರಿ ಹೆಂಗಾಗುತ್ತೆ ಅಂದ್ರೆ
ಕಾರಂಜಿಯಿಂದ ಆಗುತ್ತೆ. ಅಂದರೆ ಈ ಥರ ಜರಿ ಹರಿತಾ ಇದೆ ಅಂದರೆ ಮೇಲೆಲ್ಲ ಒಂದು ಕಾರಂಜಿ ಇದೆ ಅಂತ ಅರ್ಥ. ಸಾಮಾನ್ಯವಾಗಿ ನಮ್ಮ ಕುದುರೆಮುಖದಲ್ಲಿ ಮಳೆ ಆದರೆ 7,000ದಿಂದ 10,000 ಮಿಲಿಮೀಟರ್ ತನಕನೂ ಮಳೆ ಆಗುತ್ತೆ. ಅಷ್ಟು ಮಳೆ ನೀರನ್ನು ಈ ಕಾಡು ತಡೆದಿಡ್ಕೊಳ್ಳೋ ಕೆಪಾಸಿಟಿ ಇರುತ್ತೆ. ಸೊ ಆ ಮಳೆ ನೀರೆಲ್ಲ ಒಂದ್ ಕಡೆ ಶೇಖರಣೆ ಆಗಿ ಬಂಡೆ ಸಹಾಯದಿಂದ ಕಾರಂಜಿಯಾಗಿ ಒಂದ್ ಕಡೆ ಹರಿಯುತ್ತೆ. ಆ ತರ ಕಾರಂಜಿ ತುಂಬಾ ಸೇರ್ಕೊಂಡು ಈ ತರ ಜರಿ ಆಗುತ್ತೆ. ಮತ್ತೆ ಈ ತರ ಜರಿಗಳು ಇನ್ನೂ ಬೇರೆ ಬೇರೆ ಜರಿಗಳಿಗೆ ಸೇರ್ಕೊಂಡು ನದಿ ಆಗುತ್ತೆ. ಆ ತರ ನದಿ ಬೇರೆ ನದಿಗೆ ಸೇರ್ಕೊಂಡು ಸಮುದ್ರ ಸೇರುತ್ತೆ. ವಾವ್, ದಿಸ್ ಈಸ್ ಸೈನ್ಸ್. ಆದ್ರೆ ಕೆಲವೊಂದು ಜನ ಈ ಸೈನ್ಸ್ ಅನ್ನು ಹಿಡ್ಕೊಂಡು ತುಂಬಾ ಜನ ಅಮಾಯಕರನ್ನ ಮೋಸ ಮಾಡ್ತಾರೆ. ನಾನು ಅಷ್ಟೊಂದು ದೊಡ್ಡವನಲ್ಲ, ಅದನ್ನೆಲ್ಲ ಮಾತಾಡೋಷ್ಟು ದೊಡ್ಡವನಲ್ಲ ನಾನು. ಬಟ್ ನನಗೆ ಪರ್ಸ್ನಲಿ ಅನ್ಸೋದು, ನಂಬಿಕೆ ಇರಲಿ, ಮೂಢನಂಬಿಕೆ ಬೇಡ. ನಮ್ಮ ಹುಡುಗರೆಲ್ಲ ಮೆಡಿಟೇಷನ್ ಮಾಡ್ತಾ ಇದ್ದಾರೆ, ನೇಚರ್ ಜೊತೆ ಕನೆಕ್ಷನ್. ಇವನ್ ಮಾಡ್ತಾ ಇದ್ದಾನೆ ನೋಡಿ, ನೇಚರ್ ಜೊತೆ ಕನೆಕ್ಷನ್. ಯಾ ಐ ಕ್ಯಾನ್ ಕಂಟಿನ್ಯೂ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಅಲ್ಲ, ನನಗೆ ನಗು ಬರ್ತಾ ಇರೋದು ಇವ್ರ ಮಕ್ಕಳು ನೋಡಿ. ಅಷ್ಟು ಹೈಟಿಂದ ಹತ್ಕೊಂಡ್ಬಂದು ಸ್ವಲ್ಪ ಸ್ಮೈಲ್ ಇಟ್ಕೊಳ್ಳಿ ಮುಖದ ಮೇಲೆ. ವಿಡಿಯೋ ಸ್ಟಾರ್ಟಿಂಗಲ್ಲಿ ನೋಡಿದ್ರಲ್ಲ ನೀವು, ಅಲ್ಲಿ ಬೇಸ್ ಕ್ಯಾಂಪಲ್ಲಿ ಎಲ್ಲ ಚೆಕ್ ಮಾಡ್ತಾರೆ. ಬ್ಯಾಗ್ ಅಂತ ಹೇಳಿದ್ನಲ್ಲ, ಲೈಕ್ ಫುಲ್ ಕಂಪ್ಲೀಟ್ ನಿಮ್ಮನ್ನ ಚೆಕ್ ಮಾಡ್ತಾರೆ. ಯಾವ ಸಿಂಗಲ್ ಪೀಸ್ ಪ್ಲಾಸ್ಟಿಕ್ನು ನೀವು ತಗೊಂಡು ಹೋಗಂಗಿಲ್ಲ. ಮತ್ತೆ ಯಾಕಪ್ಪ ಅಷ್ಟೊಂದು ಸ್ಟ್ರಿಕ್ಟ್ ಅಂದರೆ ನಮ್ಮಿಂದನೇ. ಏನು ಮಾಡೋದು, ನಾವು ಮನುಷ್ಯರೇ ಹಂಗೆ. ನಾವೆಲ್ಲೆಲ್ಲಿ ಹೋಗ್ತೀವೋ ಅಲ್ಲೆಲ್ಲ ಏನಾದರೂ ಒಂದು ಕಿತಾಪತಿ ಮಾಡಿರ್ತೀವಿ. ಫಾರ್ ಎಕ್ಸಾಂಪಲ್, ಇವಾಗ ನೋ ಸ್ಮೋಕಿಂಗ್ ಅಂತ ಹಾಕಿರ್ತಾರೆ, ಅಲ್ಲೇ ಹೋಗಿ ಸ್ಮೋಕ್ ಮಾಡಲ್ವಾ? ನೋ ಪಾರ್ಕಿಂಗ್ ಅಂತ ಹಾಕಿರ್ತಾರೆ, ಅಲ್ಲೇ ಗಾಡಿ ಪಾರ್ಕ್ ಮಾಡಲ್ವಾ? ಇಲ್ಲಿ ಉಗುಳ್ಬಾರ್ದು ಅಂತ ಹಾಕಿರ್ತಾರೆ, ಅಲ್ಲೇ ಹೋಗಿ ಅಲ್ವಾ? ಮೊಸಳೆ ಇದೆ, ಈಜಬೇಡಿ ಅಂತ ಹಾಕಿರ್ತಾರೆ, ಆಗಿದ್ದಾಗಲೇ ಅಂತ ಅಲ್ಲೇ ಡೈವಡಿ ಅಲ್ವಾ? ಬೆಂಗಳೂರಿಂದ ದಾವಣಗೆರೆಗೆ ಹೀರೋ ಫೀಲಿಂಗಲ್ಲಿ ಹೋದೆ ಬೈಕಲ್ಲಿ. ವಾಪಸ್ ಬರಬೇಕಾದ್ರೆ ಸೊಂಟ ಉಳುಕ್ಸ್ಕೊಂಬಂದೆ. ಹತ್ತೋದು ಇಳಿಯೋದು ಮಾಡಬೇಡಪ್ಪ, ಜಾಸ್ತಿ ಎಲ್ಲ ಓಡಾಡಬೇಡ ಅಂತ ಡಾಕ್ಟ್ರು ಹೇಳಿದ್ರು ನಾನಿವತ್ತು ಬಂದಿಲ್ವಾ? ಅಷ್ಟೇ. ಈ ಥರ ಹತ್ಕೊಂಡು ಇನ್ನು ಮೇಲೆ ಹೋಗ್ಬೇಕು. ಹೆಂಗಿದೆ, ಮೋಡಕ್ಕೆ ಟಚ್ ಆಗಿದೆ ಅನ್ಸುತ್ತೆ ನೋಡಿ ಹೆಂಗಿದೆ. ನೀವು ಜೀವನದಲ್ಲಿ ಒಂದ್ಸಲನಾದರೂ ಇಲ್ಲಿಗೆ ಬರಲೇಬೇಕು. ಅದೆಷ್ಟೇ ಕಷ್ಟ ಆಗಲಿ ಬರಲೇಬೇಕು. ಈ ಥರ ಬ್ಯಾಗ್ ಹಾಕಿ ಹತ್ತಬೇಕಾದ್ರೆ ತುಂಬ ಸುಸ್ತಾಗುತ್ತೆ. ನಿಮ್ಮ ಬಾಡಿ ವೆಯ್ಟು ಮತ್ತು ಬ್ಯಾಗ್ ವೆಯ್ಟು ಎರಡನ್ನೂ ಕ್ಯಾರಿ ಮಾಡಬೇಕು. ಆದಷ್ಟು ಲೈಟ್ ವೆಯ್ಟ್ ಆಗಿ ತಗೊಳ್ಳಿ. ಬ್ಯಾಗ್ ಇಲ್ಲದೆ ಬಂದರೆ ಇನ್ನೂ ಬೆಸ್ಟು. ಕಮಾನ್. ಏನ್ರಪ್ಪ, ಇನ್ನು ಮದುವೆ ಮಕ್ಕಳು ಮಾಡ್ಕೊಳ್ಳೋರಿದ್ದೀರಾ? ಹೆಂಗಿರ್ಬೇಕು ಜೋಶು, ಒಳಗಿಂದ ಬರಬೇಕು. ನಿಮಗೆ ಒಂದು ಅದ್ಭುತ ದೃಶ್ಯ ತೋರಿಸ್ತೀನಿ. ನಮ್ಮೆಲ್ಲರಿಗಿಂತ ತುಂಬ ಎಕ್ಸೈಟ್ಮೆಂಟ್ ಆಗಿದ್ದ ನಮ್ಮ ಗೆಳೆಯ ಮಿಸ್ಟರ್ ಪ್ರಸನ್ನ ಹೆಂಗೆ ಮಲಗಿದಾನೆ ನೋಡಿ. ಬಾರ, ಇನ್ನೂ 5.5 ಕಿಲೋಮೀಟರ್ ಇದೆ, ಹೋಗ್ಬೇಕು. ಗ್ಲೂಕೋಸ್ ಬೇಕಂತ ತಗೊಳಪ್ಪ. ಅದಕ್ಕೂ ಮಿಕ್ಸ್ ಆಗಿದೆ, ತಗೋ ಗ್ಲೂಕೋಸು. ಹೆಂಗಿತ್ತು ಸರ್ ಕುದುರೆಮುಖ? ಹುಷಾರಾಗಿ ಹೋಗಿ. ಅದು ಬೇರೆ ಹತ್ತಬೇಕಾದ್ರೆ ಹತ್ತು ಬಿಡ್ತೀವಿ ಜೋಶಲ್ಲಿ. ಇಳಿಬೇಕಾದ್ರೆ ನೋಡಿ ಆ ಥರ ಕೋಲ್ ಹಿಡ್ಕೊಂಡು ಸಪೋರ್ಟಲ್ಲಿ ಇಳಿಬೇಕು. ತುಂಬ ಹುಷಾರಾಗಿ ಇಳಿಬೇಕು, ಸ್ಕಿಡ್ ಆಗೋ ಚಾನ್ಸಸ್ ಇರುತ್ತೆ. ಸೀತಾ ಅಪಹರಣ ಆದಮೇಲೆ ರಾಮ ಸೀತಾಮಾತೆ ಹುಡ್ಕೊಂಡು ಕರ್ನಾಟಕಕ್ಕೆ ಬರ್ತಾನೆ. ಇಲ್ಲಿ ಕಿಷ್ಕಿಂಧ ಸಾಮ್ರಾಜ್ಯ ಇರುತ್ತೆ. ನಮ್ಮ ಆಂಜನೇಯ, ಸುಗ್ರೀವ, ಇಡೀ ವಾನರ ಸೇನೆ ಎಲ್ಲ ಇರುತ್ತೆ. ಇಲ್ಲಿರೋ ವಾನರ ಸೇನೆಗೆ ಗೊತ್ತಾಗುತ್ತೆ ಶ್ರೀರಾಮಂಗೆ ಒಂದು ಪ್ರಾಬ್ಲಮ್ ಇದೆ ಅಂತ. ಆದ್ರೆ ಇಲ್ಲಿ ಆಲ್ರೆಡಿ ಒಂದು ಪ್ರಾಬ್ಲಮ್ ಇರುತ್ತೆ. ಆ ಪ್ರಾಬ್ಲಮ್ ಏನಪ್ಪಾ ಅಂದ್ರೆ, ಸುಗ್ರೀವನ ಅಣ್ಣ ವಾಲಿ ಇರ್ತಾನಲ್ಲ, ಅವನು ಸುಗ್ರೀವನ ಹತ್ರ ಇರೋ ಎಲ್ಲಾ ರಾಜ್ಯನ ಕಸ್ಕೊಂಡು ಸುಗ್ರೀವನ ಗಡಿಪಾರ್ ಮಾಡಿರ್ತಾನೆ. ರಾಮ ಯಾವಾಗ ವಾಲಿನ ಬಾಣ ಬಿಟ್ಟು ಕೊಲ್ತಾನೋ ಸುಗ್ರೀವ ರಾಜ ಆಗ್ತಾನೆ. ಸುಗ್ರೀವ ರಾಜ ಆದ್ಮೇಲೆ ಇಲ್ಲಿರೋ ಎಲ್ಲಾ ವಾನರ ಸೇನೆನ ಕರೆದು ಸೀತಾಮಾತೆನ ಹುಡುಕೋಕೆ ಹೇಳ್ತಾನೆ. ಹುಡುಕ್ಬೇಕಾದ್ರೆ ನೀವ್ ಆ ಜಾಗಕ್ಕೆ ಹೋಗಿ, ನೀವ್ ಈ ಜಾಗಕ್ಕೆ ಹೋಗಿ ಅಂತ ಹೇಳ್ಬೇಕಾದ್ರೆ ಒಂದು ಜಾಗದ ಹೆಸರು ಹೇಳ್ತಾನೆ. ಆ ಜಾಗದ ಹೆಸರು ಅಯೋಮುಖ, ಅಂದ್ರೆ ಇವಾಗಿನ ಕುದುರೆಮುಖ. ಈ ಮಣ್ಣು ಏನಿದೆ, ಕುದುರೆಮುಖದ ಮಣ್ಣು, ರಾಮಾಯಣದ ಕಾಲದಲ್ಲಿ ಅಯೋಮುಖ ಆಗಿತ್ತು. ಸೊ ಈ ಮಣ್ಣಿಗೆ ರಾಮಾಯಣ ಕಾಲದಿಂದನೂ ಇತಿಹಾಸ ಇದೆ. ಬೆಂಕಿ 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 ಬೆಂಕಿ. ರಸ್ತೆ ಹೆಂಗಿರುತ್ತೆ ಅಂದರೆ ಹಿಂಗಿರುತ್ತೆ. ಒಂದೇ ಉಸಿರಲ್ಲಿ ಹತ್ತಬೇಕು. ಗ್ಯಾರಂಟಿ ನನ್ನಿಂದ ಹೋಗೋಷ್ಟರೊಳಗೆ ಸೊಂಟ ಉಳುಕ್ಸೋದಲ್ಲ, ಸೊಂಟ ಮುರ್ಕೊಂಡೇ ಹೋಗ್ತೀನಿ. ಆದರೆ ನಾನು ಇವತ್ತು ಬಂದಿದ್ದೀನಿ ಎಲ್ಲ ನಿಮಗೋಸ್ಕರ, ನನಗೋಸ್ಕರ. ಆ ರಾಮಾಯಣ ಕಥೆ ಹೇಳ್ತಿದ್ನಲ್ಲ, ಮುಂದೆ ಹೋಗಿ ಹೇಳ್ತೀನಿ ಬನ್ನಿ. ತುಂಬ ಸುಸ್ತಾಗ್ತಿದೆ. ಅಬ್ಬಾ, ವೇಟ್ ರೆಸ್ಟ್ ಇಯರ್. ಹಾಂ, ಸ್ವಲ್ಪ ಸುಧಾರಿಸ್ಕೊಳ್ಳೋಂತಾರ್ಯಪ್ಪ.
ಕೂತ್ಕೊಳ್ಳಿ. ಟ್ರಕ್ ಸ್ಟಾರ್ಟ್ ಆದಾಗಿಂದ ಇಲ್ಲಿ ತನಕ ಒಂದು ಡೆಡಿಕೇಶನ್ ಇದೆ. ಆ ಪೀಕ್ ಹತ್ತಲೇಬೇಕು. ಹಿಂದ್ಗಡೆ ಕಾಣ್ತಿದೆ ಅಲ್ಲ, ಈ ಪೀಕ್ ಹತ್ತಲೇಬೇಕು. ಅಲ್ಲಿ ನಮ್ಮ ಕರ್ನಾಟಕ ಬಾವುಟವನ್ನು ಆರಿಸ್ಲೇಬೇಕು. ಇವತ್ತು ಆರಿಸ್ತೀನಿ. ಓಹ್ ಅಬ್ಬಬ್ಬಬ್ಬಬ್ಬ. ಅದಕ್ಕೆ ಹೇಳಿದ್ರು ಅವರು ಗೈಡು ಬಡ್ಕೊಂಡ್ರು, ಲೇಟ್ ಆಗುತ್ತೆ, ಬೇಗನೆ ಬರಬೇಕು ಅಂತ. ಲೇಟ್ ಆದರೆ ಈ ಥರ ಆಗುತ್ತೆ. ಮೇಲ್ಗಡೆ ಬಿಸಿಲು ರಪ್ ಅಂತ ಹೊಡಿತಾ ಇದ್ದಾನೆ. ಐ ಆಮ್ ಫ್ರಮ್ ಕರ್ನಾಟಕ. ಹಾಂ, ಕರ್ನಾಟಕ ಓನ್ಲಿ, ಕನ್ನಡ. ದಾವಣಗೆರೆ. ದಟ್ ಈಸ್ ಅ ಡಿಸ್ಟ್ರಿಕ್ಟ್. ಯಾ, ಐ ಆಮ್ ವರ್ಕಿಂಗ್ ಇನ್ ವಿಪ್ರೋ. ಯಾ, ಇನ್ ಬ್ಯಾಂಗ್ಳೂರ್. Okay. What's your name? My name is Shashwat. Yours? Nice to meet you. Careful. Nice to meet you. I'm also working in Bangalore only. Bangalore? My office is in Bangalore, but I'm working from home right now. ಅಷ್ಟೊತ್ತಿಂದ ವಿಡಿಯೋ ಮಾಡಿ ಮೊಬೈಲು ಪವರ್ ಆಫ್ ಆಗಿತ್ತು. ಮತ್ತೆ ಇವಾಗ ಪವರ್ ಬ್ಯಾಂಕ್ ಹಾಕ್ಕೊಂಡು ಮಾಡ್ತಾಯಿದ್ದೀನಿ. ನೋಡಿ, ಡೆಡಿಕೇಶನ್ ಲೆವೆಲ್ ಅಂದರೆ ಹಿಂಗಿರಬೇಕು. ಅದೇನೇ ಆಗಲಿ, ಇವತ್ತು ಪೀಕ್ ಮುಟ್ಟಬೇಕು. ಮತ್ತು ಕುದುರೆಮುಖದ ಕಂಪ್ಲೀಟ್ ಇನ್ಫಾರ್ಮೇಷನ್ನ ನಿಮಗೆ ಹೇಳಬೇಕು. ಇದು ನಮ್ಮ 2ನೇ ರೆಸ್ಟಿಂಗ್ ಪಾಯಿಂಟು. ಈ ಮರ ಇದೆಲ್ಲ ಟ್ರಕ್ಕೆಲ್ಲ ಮುಗಿಸ್ಕೊಂಡು, ಅಂದರೆ ಆ ಪಾಯಿಂಟಿಂದ ಎಲ್ಲ ಕೆಳಗೆ ಇಳ್ಕೊಂಡು ಇಲ್ಲಿ ಕುತ್ಕೊಂಡು ಸುಧಾರಿಸ್ಕೊತಾರೆ. ನೀವೇನಾದರೂ ಇಲ್ಲಿ ನೀರು ಕುಡ್ಕೊಂಡು ಸ್ವಲ್ಪ ಮೆಮೊರೀಸ್ ಕ್ರಿಯೇಟ್ ಮಾಡಿಕೊಂಡು ಮನೆಗೆ ಹೋಗ್ಬೋದು. ರೆಡಿ, 1 2 3 ಸ್ಟಾರ್ಟ್. ನಾನು ಆವಾಗಲೇ ನಿಮಗೆ ರಾಮಾಯಣ ಕತೆ ಹೇಳ್ತಾ ಇದ್ನಲ್ಲ, ಅದೇ ಥರ ಈ ಜಾಗಕ್ಕೆ ಇನ್ನೊಂದು ಕತೆ ಇದೆ. ಅದೇನಪ್ಪ ಅಂದರೆ, ಸಂಪತ್ ಅಯ್ಯಂಗಾರ್ ಅಂತ ಒಬ್ಬರು ಸೈಂಟಿಸ್ಟು ಈ ಜಾಗಕ್ಕೆ ಒಂದಿನ ಭದ್ರಾ ನದಿ ಹರಿತಾ ಇರುತ್ತಲ್ಲ, ಆ ದಡದ ಮೇಲೆ ಕುದುರೆ ಮೇಲೆ ಹೋಗ್ತಾ ಇರ್ತಾರೆ. ಸಡನ್ ಆಗಿ ಏನಾಗುತ್ತೋ ಗೊತ್ತಿಲ್ಲ, ಅವ್ರ ಕುದುರೆ ತುಂಬಾ ಸ್ಲೋ ಆಗಿ ಓಡಕ್ ಸ್ಟಾರ್ಟ್ ಆಗುತ್ತೆ. ಏನಾಗಿರ್ಬೋದು ಅಂತ ನೋಡಿದ್ರೆ, ಅವ್ರ ಕುದುರೆ ಕಾಲಿಗೆ ರಾಶಿ ಕಬ್ಬಣ ಅಂಟ್ಕೊಂಡಿರುತ್ತೆ. ಅವಾಗ ಗೊತ್ತಾಗುತ್ತೆ ಈ ಜಾಗದಲ್ಲಿ ಹೆಚ್ಚಲ್ಲ, ಅತಿ ಹೆಚ್ಚು ಕಬ್ಬಣ ಇದೆ ಅಂತ. ಯಾವಾಗ ಇಲ್ಲಿ ಕಬ್ಬಣ ತುಂಬಾ ಇದೆ ಅಂತ ಗೊತ್ತಾಗುತ್ತೋ, ನಮ್ಮ ದೇಶದ ಕಣ್ಣು ಈ ಕರ್ನಾಟಕದ ಮೇಲೆ ಬೀಳುತ್ತೆ, ಈ ಕುದುರೆ ಮುಖದ ಮೇಲೆ ಬೀಳುತ್ತೆ. ಅದಷ್ಟೇ ಅಲ್ಲ, ಸ್ವಲ್ಪ ದಿನ ಆದಮೇಲೆ ಜಪಾನಿಂದ ಸೈಂಟಿಸ್ಟ್ ಬರ್ತಾರೆ ಈ ಮಣ್ಣನ್ನು ಟೆಸ್ಟ್ ಮಾಡೋಕ್ಕೆ. ಆವಾಗ ಅವರಿಗೊಂದು ಶಾಕಿಂಗ್ ವಿಷಯ ಗೊತ್ತಾಗುತ್ತೆ. ಏನು ಹೇಳಿ, ನೀವು ಇಮ್ಯಾಜಿನೇಷನ್ನು ಮಾಡ್ಕೊಂಡಿರಲ್ಲ, ಇಲ್ಲಿ ಕಡಿಮೆ ಅಂದರು 1000 ಮಿಲಿಯನ್ ಟನ್ಗಿಂತ ಕಮ್ಮಿ ಅಂತೂ ಇಲ್ಲ ಕಬ್ಬಣ ಅಂತ ಗೊತ್ತಾಗುತ್ತೆ. ಅಂದರೆ ಅಷ್ಟೊಂದು ಜಾಸ್ತಿ. ಮತ್ತು ಈ ಜಾಗದಲ್ಲಿ ನಮ್ಮ ದೇಶ KIOCL ಅಂದರೆ ಕುದುರೆಮುಖ ಐರನ್ ಓರ್ ಕಂಪನಿ ಲಿಮಿಟೆಡ್ ಅನ್ನೋ ಕಂಪ್ನಿ ಶುರು ಆಗುತ್ತೆ. ಮೈನಿಂಗ್ ಸ್ಟಾರ್ಟ್ ಆಗಿದ್ದು ಆವಾಗಿಂದ. ನೀವು ನೋಡ್ತಾ ಇರ್ಬೋದು, ಅಲ್ಲಿ ಪೀಕ್ ಇದೆಯಲ್ಲ ತುದಿಲಿ, ಅದು ಕುದುರೆ ಥರ ಕಾಣುತ್ತೆ. ಅದಕ್ಕೆ ನೋಡಿ, ಆ KIOCL ಕಂಪನಿನೂ ಇದೆ ಅಲ್ಲ, ಅದ್ರದ್ದು ಲೋಗೋನು ಕುದುರೆ ಥರನೇ ಇದೆ. You are from Kerala? What's your name? My name is Hari. So you came to Karnataka? Yes. How's the peak from Karnataka? Peak is too good, yeah. Yeah, it's worth it. You have to feel it. Yeah, we need to feel it. Yeah. Vinay. Okay. Yeah. Congratulations. You successfully completed the peak. Congratulations. ಅವ್ರು ಹೇಳ್ತಾ ಇದ್ರು, ಕೇರಳದಿಂದ ಕರ್ನಾಟಕಕ್ಕೆ ಬಂದಿರೋದು ವರ್ತ್ ಆಯಿತು ಅಂತ. ಅಂದರೆ ಅಷ್ಟೊಂದು ಚೆನ್ನಾಗಿದೆ ಆ ಪೀಕು. ಅದು ನಾವು ಬಂದಿರೋ ರೋಡು ಕಂಪ್ಲೀಟ್ ಇನ್ನು ಕೆಳಗಡೆ ಇದೆ. ಅಲ್ಲಿಂದ ಹತ್ಕೊಂಡು ಸುತ್ಕೊಂಡು ಈಗ ಮೇಲಿದ್ದೀವಿ. ಇನ್ನೊಂದು ಸ್ವಲ್ಪ ದೂರದಲ್ಲಿ ಅಷ್ಟೇ ಇದ್ದೀವಿ. ಇನ್ನೊಂದು ಸ್ವಲ್ಪ ದೂರ ಸುಸ್ತಾಗ್ತದೆ, ಹತ್ತಕ್ಕೆ ಆಗ್ತಾಯಿಲ್ಲ. ಬಟ್ ನಮ್ಮ ರಿತೇಶ್ ಅಣ್ಣ ಇವಾಗ ಹೆಲ್ಪ್ ಮಾಡ್ತಾ ಇದ್ದಾರೆ ಎಲೆಕ್ಟ್ರೋಲೈಟ್ ಕೊಟ್ಟು. ಇದನ್ನು ಕುಡಿದು ಇವಾಗ ಹೋಗ್ತಾ ಇರೋದೆ. ಥ್ಯಾಂಕ್ ಯು. ನಿಮ್ದು ಚಾನೆಲ್ ಹೆಸರು? ನಮ್ಮದು ITI ಎಲ್ಲದನ್ನು ಹಾಕಿ ನೀರು ಕುಡಿದು ಹತ್ತಾ ಇರ್ಬೇಕು. ಈಗ ಕುದುರೆ ಮುಖ ಪೀಕಿಗೆ ಕುದುರೆ ಥರ ಓಡ್ತಾ ಇರಬೇಕು. ನೋಡಿ, ಪ್ರಪಂಚ ತುಂಬ ಸಣ್ಣದು. ಎಲ್ಲಾದರೂ ನಮ್ಮವರೇ ಸಿಗ್ತಾರೆ. ನಾವು ದಾವಣಗೆರೆಯವರೇ. ಇಲ್ಲಿ ನೋಡಿ, ಈ ಮೈಕಿಗೆ ಮ್ಯಾಗ್ನೆಟ್ ಇದೆ. ಮ್ಯಾಗ್ನೆಟಿಗೆ ಏನು ಅಂಟ್ಕೊಂಡಿದೆ ನೋಡಿ, ನಾನು ಹೇಳಲ್ವಾ. ಸೊ ಈ ಮಣ್ಣು ಕಬ್ಬಿಣದಲ್ಲಿ ತುಂಬ ರಿಚ್ ಆಗಿದೆ. ಬಾಡಿಗೆ ಎಲೆಕ್ಟ್ರೋಲೈಟ್ಸ್ ಇಂಪಾರ್ಟೆಂಟು. ಎಲೆಕ್ಟ್ರೋಲೈಟ್ಸ್ ಎಲ್ಲ ತೊಗೊಂಡು ಮತ್ತೆ ಪಯಣ ಸ್ಟಾರ್ಟ್ ಮಾಡಿದ್ದೀವಿ. ನಾನು ಇಲ್ಲಿಂದ ಈ ಪಾತ್ ಇದೆ ಅಲ್ಲ, ಇಲ್ಲಿಂದ ಹಂಗೆ ಸೀದಾ ಸ್ಟ್ರೈಟ್ ಹೋಗ್ಬೇಕು ಅಂದ್ಕೊಂಡೆ. ಬಟ್ ಅಲ್ಲಿ ಕಾಣ್ತಾ ಇದ್ದಾರೆ ನೋಡಿ, ಅಲ್ಲೆಲ್ಲ ಚುಕ್ಕಿ ಜನ ಬರ್ತಾ ಇದ್ದಾರೆ. ಇಲ್ಲಿಂದ ಅಲ್ಲಿಗೆ ಹೋಗಿ, ಅಲ್ಲಿಂದ ಮತ್ತೆ ಹಿಂಗೆ ಈ ಕಡೆ ಹಿಂಗೆ ತಿರುಗಬೇಕು. ತುದಿ ಪೀಕು ಹಿಂದ್ಗಡೆ ಇದೆ. ಇದಕ್ಕೆ ಕುದುರೆ ಸುತ್ತು ಅಂತಾರಂತೆ.
ಚೆನ್ನಾಗಿದೆ ಬ್ರೋ, ಮೇಲ್ಗಡೆ ಹೋದ್ರೆ ವರ್ತು ಇಷ್ಟೆಲ್ಲ ಕಷ್ಟಪಟ್ಟು ಹೋಗಿದ್ದು ವರ್ತು ಪಕ್ಕ ಕಾಣ್ತದಲ್ಲ ಅದೇ ಪೀಕು. ಇವತ್ತು ನಮ್ಮ ಟಾರ್ಗೆಟು ಇದೆ. ಇಷ್ಟು ಹೈ ಆಲ್ಟಿಟ್ಯೂಡಲ್ಲಿ ಈ ಬೀಸೋ ಗಾಳಿನ ಯಾವುದು ತಡೆಯೋಕ್ಕಾಗಲ್ಲ, ಅದಕ್ಕೆ ಕಲ್ಲನ್ನೇ ಇಟ್ಟಿದ್ದಾರೆ ಇಲ್ಲಿ. ಸೊ ಈ ಕಲ್ಲನ್ನು ನೀವು ನೋಡ್ತಾ ಇದ್ದೀರಾ ಅಂದರೆ ಇಲ್ಲಿಂದ 1.25 ಕಿಲೋಮೀಟ್ರು ಟ್ರೆಕ್ಕಿಂಗ್ ಇದೆ ಅಷ್ಟೇ. ಅಲ್ಲಿ ದೂರದಲ್ಲಿ ಕಾಣ್ತಿದೆ ನೋಡಿ ರೋಡ್ ಥರ, ಆ್ಯಕ್ಚುಲಿ ಅದು ರೋಡಲ್ಲ, ಅದು ಫೈರ್ ಲೈನ್ ಅಂತೆ. ಫೈರ್ ಲೈನ್ ಅಂತ ಯಾಕೆ ಮಾಡ್ತಾರೆ ಅಂದರೆ ಕಾಡ್ಗಿಚ್ಚಾದಾಗ ಬೆಂಕಿ ಈ ಕಡೆಯಿಂದ ಆ ಕಡೆಗೆ ಪಾಸ್ ಆಗಬಾರ್ದು, ಅದನ್ನ ನಡುವೆನೇ ಬ್ರೇಕ್ ಮಾಡಬೇಕು ಅಂತ ಆ ಥರ ಮಾಡ್ತಾರೆ. ಹಾಯ್ ಗಾಯ್ಸ್, ಚಾನಲ್ ಹೆಸರೇ ಹೇಳಿಲ್ಲ, ಹಂಗೆ ಹೇಳಿದ್ರಲ್ಲ. ITI ಥ್ಯಾಂಕ್ ಯು. ಎಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತದೆ ಅಂದರೆ ನೋಡಿ, 360 ಡಿಗ್ರಿಯಲ್ಲೂ ಫುಲ್ಲು ನಿಮಗೆ ಎಲ್ಲ ಕಡೆ ಬೆಟ್ಟ ಗುಡ್ಡನೇ ಕಾಣಿಸ್ತಾ ಇದೆ. ಮತ್ತು ಇದಕ್ಕಿಂತ ಕೆಳಗೋದ್ರೆ ಅಲ್ಲಿ ಡೇಂಜರ್ ಅಂತ ಹಾಕಿದಾರಲ್ಲ, ಅದೇ ಲಾಸ್ಟ್ ಪಾಯಿಂಟು. ಅಲ್ಲಿಂದ ಕೆಳಗೋದ್ರೆ ಸೀದಾ ಪಾತಾಳಕ್ಕೆ ಹೋಗ್ತೀವಿ. ನೇಚರ್ ಬಗ್ಗೆ ಅಂತೂ ಮಾತಾಡೋಕ್ಕೆ ಮಾತೇ ಇಲ್ಲ. ನನಗಂತೂ ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಇಲ್ಲೆಲ್ಲ ಆಕಾಶ ಇಲ್ಲೇ ಕೈಗೆ ಸಿಗುತ್ತೆ ಅನ್ನೋ ಥರ ಸಿಗ್ತಾ ಇದೆ, ಅಷ್ಟು ಮೇಲಕ್ಕಿದ್ದೀವಿ. ಯಾಕಂದರೆ ಇದು ಕಮ್ಮಿ ಹೈಟಾ, 1892 ಮೀಟ್ರ್ ಅಂದರೆ. ನಮ್ಮ ಜೊತೆ ಇವರು ಟ್ರೆಕ್ಕಿಂಗ್ ಕಂಪ್ಲೀಟ್ ಮಾಡಿದ್ದಾರೆ. ಸೇ ಹಾಯ್ ಗಾಯ್ಸ್. ಹೌಸ್ ದ ಜೋಶ್? ಅಷ್ಟು ಬಂದಿದ್ದಕ್ಕೂ ವರ್ತ್ ಅನಿಸ್ತು. ಮಧ್ಯ ಡ್ರಾಪ್ ಮಾಡ್ಬಿಡೋ ಅಂತಿದ್ವಿ, ಆಮೇಲೆ ಇಲ್ಲ ಮಾಡಲೇಬೇಕಂತ ಮಾಡಿದ್ವಿ. ಎಷ್ಟೇ ಕಷ್ಟ ಆದರೂ ರಿಸ್ಕ್ ತಗೊಂಡು ಬಂದರೆ ನಿಮಗೆ ಈ ಥರ ವ್ಯೂ ಸಿಗುತ್ತೆ. ಕಾಣ್ತಾ ಇದೆ ಅಲ್ಲ? ಏನೋ ಸಾಧನೆ ಮಾಡಿರೋ ಫೀಲಿಂಗಲ್ಲಿದೆ ಇವಾಗ ನನ್ನ ಮೈಂಡು. ಗಾಳಿ ಅಂತೂ ಸಿಕ್ಕಾಪಟ್ಟೆ ಬೀಸ್ತಾ ಇದೆ, ಹಂಗೆ ಎಷ್ಟು ಕೂಲಾಗಿ ಬೀಸ್ತಾ ಇದೆ ಅಂದರೆ ನೀವಿಲ್ಲಿ ಬಂದು ಇದನ್ನ ಎಕ್ಸ್ಪೀರಿಯೆನ್ಸ್ ಮಾಡಲೇಬೇಕು. ಯಾವುದಕ್ಕೂ ಒಂದ್ಸಲ ಕೂಗೇ ಬಿಡ್ತೀನಿ. ಓ ಈ ವ್ಯೂ ನೋಡಿದರೆ ನನಗೊಂದು ಸಾಂಗ್ ನೆನಪಾಗ್ತದೆ, ಹೇಳ ಮುಗಿಲ ಗಲ ಮೇಲೇರಿ ತೇಲುತ್ತಿದೆ ಹೃದಯ ಮಡಿಲ ಹುಡುಕಿ ಎದೆ ಬಾಗಿಲಿಗೆ ಬಂತು. ಅಷ್ಟೇ ಆಡಕ್ಕೆ ಬರೋದು. ಅವಾಗವಾಗ ಸ್ವಲ್ಪ ಆಡ್ತಾ ಇರ್ತೀನಿ ಅಷ್ಟೇ, ಪ್ರೊಫೆಷ್ನಲ್ ಸಿಂಗರ್ ಅಲ್ಲ. ನೋಡಿ ಹೆಂಗಿದೆ ಪಾತಾಳ. ನನಗೆ ಆ್ಯಕ್ಚುಲಿ ಸುಮಾರು ಜನ ಕೇಳಿದ್ದಾರೆ ಯೂಟ್ಯೂಬ್ ಯಾಕೆ ಅಂತ. ನಾನು ಹೇಳ್ಬೇಕಂದ್ರೆ ತುಂಬ ಇಂಟ್ರೋವರ್ಟು. ಸೊ ನಾನು ಯಾರ ಜೊತೆನೂ ಅಷ್ಟು ಮಾತಾಡಲ್ಲ, ಯಾವಾಗಲೂ 4 ಗೋಡೆ ಮಧ್ಯನೇ ಜೀವನ. ತುಂಬ ವರ್ಷ ಹಂಗೆ ಕಳೆದ್ಬಿಟ್ಟಿದ್ದೀನಿ. ಪುಸ್ತಕದ ಬದನೆಕಾಯಿ ಆಗಿದ್ದು ಇನ್ಮೇಲೆ ಸಾಕು. ಸೊ ಇನ್ಮೇಲಿಂದ ದೇಶ ಸುತ್ತೋಣ, ಹೊಸ ಜನರನ್ನ ಪರಿಚಯ ಮಾಡ್ಕೊಳ್ಳೋಣ. ನನಗಂತೂ ನಂಬಿಕೆ ಇದೆ, ಯಾವಾಗಾದರೂ ಒಂದಿನ ನಾನು ದೊಡ್ಡ ಯೂಟ್ಯೂಬರ್ ಆಗೇ ಆಗ್ತೀನಿ. ಅಟ್ಲೀಸ್ಟ್ ಕನ್ನಡದ ಟಾಪ್ 10 ಯೂಟ್ಯೂಬರ್ಸಲ್ಲಿ ನನ್ನ ಹೆಸರು ಬಂದರೆ ಸಾಕು. ಸ್ವಲ್ಪ ಓವರ್ ಆಯಿತು ಅನ್ಸುತ್ತಲ್ಲ. ನಾನಿವಾಗ 1892 ಮೀಟರ್ ಎತ್ತರದಲ್ಲಿದ್ದೀನಿ. ನಮ್ಮ ಕರ್ನಾಟಕದ ಒನ್ ಆಫ್ ದ ಮೋಸ್ಟ್ ಹೈಯೆಸ್ಟ್ ಪೀಕ್, ನಮ್ಮ ಕುದುರೆಮುಖದ ಮೇಲೆ ನಿಂತಿದ್ದೀನಿ. ನನ್ನ ಕೈಯಲ್ಲಿರೋದು ಬರೀ ಬಾವುಟ ಅಷ್ಟೇ ಅಲ್ಲ, ನಮ್ಮ ಕನ್ನಡಿಗರ ಜೀವ, ಧೈರ್ಯ, ಶಕ್ತಿ. ಈ ಬಾವುಟ ಇದೇ ಥರ ಇನ್ನು ಎತ್ತರಕ್ಕೆ ಹಾರಬೇಕು. ಬರೀ ಕರ್ನಾಟಕ ಅಷ್ಟೇ ಅಲ್ಲ, ಪ್ರಪಂಚದ ಮೂಲೆಯಲ್ಲೂ ಈ ಬಾವುಟ ಹಾರಬೇಕು. ಜೈ ಕನ್ನಡ, ಜೈ ಕರ್ನಾಟಕ. ಇವತ್ತು ನಾವು ಈ ದಿನ ಈ ಕುದುರೆಮುಖದಿಂದ ತುಂಬಾನೇ ಮೆಮೊರೀಸ್ನ ಮನೆಗೆ ತಗೊಂಡು ಹೋಗ್ತಾ ಇದ್ದೀವಿ. ಅದರಲ್ಲಿ ಎಲ್ಲದಕ್ಕಿಂತ ಸ್ಪೆಷಲ್ ಆಗಿ ನಾನು ಇನ್ನೊಂದು ಮೆಮೊರಿ ತಗೊಂಡು ಹೋಗ್ತಾ ಇದ್ದೀನಿ. ಅದೇನಂದರೆ ಈ ಕುದುರೆಮುಖದ ಮಣ್ಣು. ಇವಾಗ ನನ್ನ ಕೈಯಲ್ಲಿ ನೋಡ್ತಾ ಇದ್ದೀರಾ, ಒಂದು ಡೈರಿ ಇದೆ, ಮತ್ತು ಈ ಕುದುರೆಮುಖದ ಮಣ್ಣು ಡೈರೆಕ್ಟಾಗಿ ನನ್ನ ಡೈರಿಯನ್ನು ಸೇರ್ತಾ ಇದೆ. ನಮ್ಮ ಕರ್ನಾಟಕದ ಹೆಮ್ಮೆಯ ಕುದುರೆಮುಖದ ಮಣ್ಣು ನನ್ನ ಡೈರಿಯಲ್ಲಿ. ಓ, ಒನ್ ಆಫ್ ದ ಬೆಸ್ಟ್ ಮೂಮೆಂಟ್ ಆಫ್ ಮೈ ಲೈಫ್. ಬ್ಯೂಟಿ ಸಖತ್ತಾಗಿ ಬಂದಿದೆ. ಇನ್ಮೇಲಿಂದ ಈ ಡೈರಿ ನನ್ನ ಜೊತೆನೇ ಇರುತ್ತೆ. ನಾನು ಎಲ್ಲೆಲ್ಲಿಗೆ ಹೋಗ್ತೀನೋ, ಯಾವ್ಯಾವ ಜಾಗಕ್ಕೆ ಹೋಗ್ತೀನೋ, ಬರೀ ಕರ್ನಾಟಕ ಅಲ್ಲ, ಪ್ರಪಂಚದ ಯಾವ್ಯಾವ ಮೂಲೆ ಹೋಗ್ತೀನೋ ಆ ಪ್ಲೇಸಿನ ಮಣ್ಣು ನನ್ನ ಡೈರಿ ಸೇರುತ್ತೆ.
ಇದು ನನ್ನ ಲೈಫ್ ಟೈಮ್ ಮೆಮೊರಿ. ಹಾಗೆ ಈ ನನ್ನ ಯೂಟ್ಯೂಬ್ ಜರ್ನಿಗೆ ನಮ್ಮ ಕರ್ನಾಟಕದ ಕುದುರೆಮುಖ ಮೊದಲನೇ ಮೈಲಿಗಲ್ಲು. ಬಾಯ್ ಬಾಯ್ ಕುದುರೆಮುಖ, ನಿನ್ನಿಂದ ನನ್ನ ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಆಗಿದೆ. ಜೀವನದಲ್ಲಿ ಮತ್ತೆ ಋಣ ಇದ್ದರೆ ಮತ್ತೆ ಸಿಗೋಣ. ಬಾಯ್ ಬಾಯ್. ಇದಿಷ್ಟು ನನ್ನ ಕುದುರೆಮುಖ ಟ್ರೆಕ್ಕಿಂಗ್ ಜರ್ನಿ ಆಗಿತ್ತು. ಈ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಆಶೀರ್ವಾದ ಕೊಡಿ ಮತ್ತು ನನಗೆ ಸಪೋರ್ಟ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಕಾನ್ಸೆಪ್ಟ್ ಜೊತೆ, ಇನ್ನೊಂದು ಜರ್ನಿ ಜೊತೆ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗೋಣ, ಆದಷ್ಟು ಬೇಗ ಮತ್ತೆ ಸಿಗೋಣ. ಥ್ಯಾಂಕ್ ಯು. ITI ಚಾನಲ್ಗೆ ಫಾಲೋ ಮಾಡಿ.